ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಪಿಕ್ ಕಾರ್ಡ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಗೈಸ್, ಇಲ್ಲಿ 2 ಸ್ಟೋನ್ಗಳಿದೆ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ ನ ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಒಂದು ರೀಡಿಂಗ್ ಅನ್ನೋದನ್ನ ನೋಡ್ಕೊಳ್ಳಿ, ಅಥವಾ ಪೈಲ್ 1 ಪೈಲ್ 2 ಅಂತನಾದ್ರೂ ತಗೊಳ್ಳಿ. ಸೊ ಈ 2 ಸ್ಟೋನ್ಗಳಲ್ಲಿ ನಿಮಗೆ ಯಾವ ಒಂದು ಸ್ಟೋನ್ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದೆ, ನಿಮ್ಮ ಒಂದು ಇಂಟ್ಯೂಷನ್ ಯಾವ ಒಂದು ಸ್ಟೋನ್ ಕಡೆ ಹೇಳ್ತಾ ಇದೆ, ಅದನ್ನ ನೀವು ಚೂಸ್ ಮಾಡಿಕೊಂಡು ನಿಮ್ಮ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ. ಸೊ ದಟ್ ನಿಮಗೆ ಅಕ್ಯುರೇಟ್ ಆಗಿರುವಂತಹ ಒಂದು ರೀಡಿಂಗ್ ಸಿಗುತ್ತೆ. ಸೊ ನಿಮ್ಮ ಪೈಲ್ಗಳನ್ನ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಹೇ ಪೈಲ್ ನಂಬರ್ 1, ಯಾರು ಈ ಒಂದು ಸ್ಟೋನ್ ನ ಚೂಸ್ ಮಾಡಿದೀರಾ, ನಿಮಗೋಸ್ಕರ ನಿಮ್ಮ ರೀಡಿಂಗ್ ಏನಿದೆ, ನಿಮ್ಮ ಪಾರ್ಟ್ನರ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ಏನಿದೆ, ಅವರ ಒಂದು ಕರೆಂಟ್ ಎನರ್ಜೀಸ್ ಪ್ರಕಾರ ಅಂತ ನೋಡೋಣ. ಅಗೇನ್ ಐ ಆಮ್ ಟೆಲ್ಲಿಂಗ್, ವಿಡಿಯೋ ಜನರಲ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ಅನ್ನೋದನ್ನ ನೋಡಿ. ಓಕೆ, ಸೊ ಫಸ್ಟ್ ಮೆಸೇಜ್, ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ನಿಮ್ಮ ಒಂದು ಕೈಗಳನ್ನ ಅವ್ರು ಹಿಡಿಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಪಾಸ್ಟ್ ಲೈಫ್ ಕನೆಕ್ಷನ್ ಆರ್ ಅ ಕಾರ್ಮಿಕ್ ರಿಲೇಷನ್. ಓಕೆ, ಈ ಒಂದು ರಿಲೇಶನ್ಶಿಪ್ ಮೈಟ್ ಬಿ ಸಮ್ ಕಾರ್ಮಿಕ್ ರಿಲೇಶನ್ಶಿಪ್ ಇರಬಹುದು. ಹೀಗಾಗಿ ಕೆಲವ್ರದ್ದು ಇಲ್ಲಿ ಆನ್ ಅಂಡ್ ಆಫ್ ಕನೆಕ್ಷನ್ಸ್ ಆಗ್ತಾ ಇದೆ, ಅಥವಾ ಸಮ್ವೇರ್ ಕೆಲವರು ಇಲ್ಲಿ ಈ ಒಂದು ರಿಲೇಶನ್ಶಿಪ್ಗೆ ರೆಡಿ ಇರಲಿಲ್ಲ, ಬಟ್ ಸ್ಟಿಲ್ ನೀವು ರಿಲೇಶನ್ಶಿಪ್ಗೆ ಹೋಗಿದ್ದೀರಾ. ಸೊ ಎಲ್ಲೋ ಒಂದ್ ಕಡೆ ನೀವು ಈ ರಿಲೇಶನ್ಶಿಪ್ ಅಲ್ಲಿ ಇದ್ದು ಕೂಡ ಯು ಆರ್ ಫೀಲಿಂಗ್ ಲೈಕ್ ಇದು ನಾನಲ್ಲ, ಅಥವಾ ಈ ಪರ್ಸನ್ ನನಗೋಸ್ಕರ ಅಲ್ಲ. ಈ ತರದ ಕನ್ಫ್ಯೂಷನ್ಸ್ ನಿಮ್ಗೆ ಏನಾದ್ರೂ ಇದೆ ಅಂತಂದ್ರೆ ಡೆಫಿನೆಟ್ಲಿ ಅದು ಒಂದು ಫಾರ್ಮ್ ಆಫ್ ಕಾರ್ಮಿಕ್ ರಿಲೇಷನ್ ಅಂತಾನೆ ಹೇಳ್ಬಹುದು. ಅಂಡ್ ಇನ್ನು ಕೆಲವ್ರದ್ದು ನೀವು ಕಮಿಟ್ ಆಗದೆ ಇದ್ರು, ಅಥವಾ ನೀವು ಜಸ್ಟ್ ಈಗ ಫ್ರೆಂಡ್ಸ್ ಇರಬಹುದು, ಬಟ್ ಸ್ಟಿಲ್ ಈ ಒಂದು ಪರ್ಸನ್ ಕಡೆ ನಿಮ್ಮ ಒಂದು ಗಮನ ಸೆಳೀತಾ ಇದೆ. ನಿಮ್ಮ ಮನಸ್ಸು ಎಷ್ಟೇ ಬೇಡ ಅಂದ್ರೂ ಆ ಕಡೆ ಒಲವಾಗ್ತಾ ಇದೆ ಅಂದ್ರೆ ಸಮ್ವೇರ್ ಪಾಸ್ಟ್ ಲೈಫ್ ಕನೆಕ್ಷನ್ ಇಲ್ಲಿ ಇದೆ ಅಂತ ಹೇಳ್ಬಹುದು. ಸೊ ಒಂದಲ್ಲ ಒಂದ್ ರೀತಿನಲ್ಲಿ ಒಂದು ಜರ್ನಿನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಈ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿರುವಂತದ್ದು ಇದೆ. ಐ ಆಮ್ ಟಯರ್ಡ್, ಐ ಹ್ಯಾವ್ ಬೀನ್ ಫೈಟಿಂಗ್ ಅ ಬ್ಯಾಟಲ್ ಐ ಕಾಂಟ್ ವಿನ್. ಓಕೆ, ಈ ವ್ಯಕ್ತಿ ತುಂಬಾ ಓವರ್ ಥಿಂಕ್ ಮಾಡ್ತಾರೆ. ಹಾಗಾಗಿ ಅವರಲ್ಲೇ ಸುಮಾರು ಯೋಚನೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಮಾಡಿ ಅವ್ರ ಮೆಂಟಲಿ ತುಂಬಾ ಟಯರ್ಡ್ ಆಗಿದ್ದಾರೆ. ಅಂಡ್ ಅವರನ್ನ ಅವ್ರು ಅರ್ಥ ಮಾಡ್ಕೊಳ್ಳೋ ಯುದ್ಧದಲ್ಲಿ ಸೋತೋಗ್ತಾ ಇದ್ದಾರೆ. ಸೊ ನನ್ಗೆ ಗೆಲ್ಲಕ್ ಆಗ್ತಾ ಇಲ್ಲ, ನನ್ನನ್ನೇ ನಾನು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ನಿನ್ನನ್ನ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಮನಸ್ಥಿತಿನಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬಹುದು. ಕಾಲ್ ಮೀ ಆರ್ ಟೆಕ್ಸ್ಟ್ ಮೀ. ಸಮ್ಟೈಮ್ಸ್ ಈ ವ್ಯಕ್ತಿ ಕಾಲ್ ಮಾಡಬೇಡ ಅಂತ ನಿಮ್ಗೆ ಅಂತಾರೆ, ಅಥವಾ ನಿಮ್ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತಾರೆ, ಬಟ್ ಸ್ಟಿಲ್ ಇವ್ರಿಗೆ ನೀವಾಗ್ಲೇ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಡ್ ಈಗೂ ಕೂಡ ಹೇಳ್ತಾ ಇರೋದು ನೀವೇ ಕಾಲ್ ಮಾಡಿ ಅಂತ. ಲೆಟ್ಸ್ ಮೇಕ್ ಅ ಟೈಮ್ ಫಾರ್ ಅಸ್. ಓಕೆ, ನಮಗೋಸ್ಕರ ಒಂದು ಸಮಯ ಅನ್ನೋದನ್ನ ಕೊಡೋಣ. ನಾವಿಬ್ರು ತುಂಬಾ ದಿನ ಆಯ್ತು ಮೀಟ್ ಆಗಿ, ಲೆಟ್ಸ್ ಮೀಟ್ ಅಂತ ಈ ವ್ಯಕ್ತಿ ಅಂತಿದ್ದಾರೆ. ಐ ಲವ್ ಯು. ವಾವ್, ಐ ಲವ್ ಯು ಅಂತಿದ್ದಾರೆ. ಓಕೆ, ಐ ಆಮ್ ಸಾರಿ ಫಾರ್ ಹರ್ಟಿಂಗ್ ಯು. ಓಕೆ, ನಿಮ್ಮನ್ನ ನೋಯಿಸಿದ್ದಕ್ಕೆ, ನಿಮಗೆ ದುಃಖ ಕೊಟ್ಟಿದ್ದಕ್ಕೆ ಸಾರಿ ಕೇಳ್ತಾ ಇದ್ದಾರೆ. ಡೋಂಟ್ ಇಗ್ನೋರ್ ಮೀ. ಓಕೆ, ಸಮ್ವೇರ್ ಇವರ ಒಂದು ಇನ್ಕನ್ಸಿಸ್ಟೆನ್ಸಿಯಿಂದ, ಅಥವಾ ಇವ್ರು ಒಂದಿನ ಚೆನ್ನಾಗಿರ್ತಾರೆ, ಇನ್ನೊಂದಿನ ತುಂಬಾ ಮೂಡಿ ಫೆಲ್ಲೋ ಆಗ್ತಾರೆ ಅಂತ ಹೇಳ್ಬಹುದು. ಒಂದಿನ ತುಂಬಾ ಪ್ರೀತಿ ತೋರಿಸ್ತಾರೆ, ಒಂದಿನ ಪ್ರೀತಿನೇ ತೋರಿಸೋದಿಲ್ಲ. ಹೀಗಾಗಿ ನೀವು ಇವ್ರನ್ನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀರಾ. ಅಂಡ್ ಈ ಪರ್ಸನ್ ಹೇಳ್ತಾ ಇದ್ದಾರೆ ಇಗ್ನೋರ್ ಮಾಡಬೇಡ ಅಂತ. ಮೈಟ್ ಬಿ ಈ ವ್ಯಕ್ತಿಗೆ ಸೆಲ್ಫ್ ಅವೇರ್ನೆಸ್ ಕಮ್ಮಿ ಇದೆ, ಅಂಡ್ ಏನ್ ಮಾಡ್ತಾ ಇದೀನಿ ಅಥವಾ ಏನ್ ಬೇಕು ಲೈಫಲ್ಲಿ ಅನ್ನೋದ್ರ ಒಂದು ಕ್ಲಾರಿಟಿ ಇಲ್ಲ. ಹೀಗಾಗಿ ಕನ್ಫ್ಯೂಷನ್ ಅಲ್ಲೇ ಯಾವಾಗ್ಲೂ ಇರ್ತಾರೆ ಅಂತ ಹೇಳ್ಬಹುದು. ಅಂಡ್ ಈ ವ್ಯಕ್ತಿಗೆ ತುಂಬಾ ಎಕ್ಸ್ಪ್ಲನೇಷನ್ ಬೇಕು ಅಂತಾನೆ ಹೇಳ್ಬಹುದು. ಎವ್ರಿ ಸಾಂಗ್ ರಿಮೈಂಡ್ಸ್ ಮೀ ಆಫ್ ಯು. ಓಕೆ, ಪ್ರತಿಯೊಂದು ಸಾಂಗು ಅವ್ರು ಯಾವ್ದೆಲ್ಲ ಕೇಳ್ತಾ ಇದ್ದಾರೆ ಅದೆಲ್ಲವೂ ನಿಮ್ಮ ನೆನಪಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ನೆನಪೇ ಅವ್ರಿಗೆ ಆಗುತ್ತೆ ಯಾವುದೇ ಸಾಂಗ್ ಕೇಳ್ಬೇಕಾದ್ರೂ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನಿಮ್ಗೆ ಆ ಸಾಂಗ್ ನ ನಾನು ಡೆಡಿಕೇಟ್ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಈ ವ್ಯಕ್ತಿ ಆ ಒಂದು ಸಾಂಗ್ ನ ಕೇಳ್ತಾ ಇದ್ದಾರೆ. ಸೊ ಲಿಸ್ನಿಂಗ್ ಮ್ಯೂಸಿಕ್. ಓಕೆ, ಈ ವ್ಯಕ್ತಿ ಸಾಂಗ್ಸ್ ನ ತುಂಬಾ ಕೇಳ್ತಾರೆ. ಅಂಡ್ ಸಂಗೀತ ಅಂದ್ರೆ ಇವ್ರಿಗೆ ತುಂಬಾ ಇಷ್ಟ ಅಂತ ಹೇಳ್ಬಹುದು. ಸೊ ಮ್ಯೂಸಿಕ್ ಅಂದ್ರೆ ಇವ್ರಿಗೆ ತುಂಬಾ ಇಷ್ಟ ಅಂತ ಹೇಳ್ಬಹುದು. ಮೈಟ್ ಬಿ ಇವರು ಮ್ಯೂಸಿಕ್ ಕ್ಲಾಸ್ಗೂ ಕೂಡ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಐ ಹೇಟ್ ಮೈ ಲೈಫ್. ಓಕೆ,
ಲಾಸ್ಟ್ ಮೆಸೇಜ್, ಐ ಹೇಟ್ ಮೈ ಲೈಫ್ ಅಂತಿದ್ದಾರೆ. ದ ಓವರ್ ಆಲ್ ರೀಡಿಂಗ್ ನೋಡೋದಾದರೆ, ಇನ್ಸೈಡ್ಲಿ ಈ ವ್ಯಕ್ತಿ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಅಷ್ಟು ಖುಷಿಯಾಗಿಲ್ಲ, ಹ್ಯಾಪಿಯಾಗಿಲ್ಲ, ಸೆಲ್ಫ್ ಲವ್ ಅಂತೂ ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಇವರು ಕನ್ಫ್ಯೂಷನಲ್ಲಿ ಇರ್ತಾರೆ, ನಿಮಗೂ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕ್ಲಾರಿಟಿ ಇಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಆದಷ್ಟು ಕೂತು ಬಗೆಹರಿಸ್ಕೊಂಡು ಮಾತನಾಡಿ, ಕ್ಲಾರಿಟಿ ಅನ್ನೋದನ್ನ ತಗೊಳ್ಳಿ. ಕ್ಲಾರಿಟಿ ತಗೊಳ್ಳೋದಕ್ಕೆ ಕಮ್ಯುನಿಕೇಟ್ ಅನ್ನೋದನ್ನ ಮಾಡಿ. ಸೊ ಕಮ್ಯುನಿಕೇಷನ್ ಬ್ರಿಂಗ್ಸ್ ಆನ್ಸರ್ ಹಿಯರ್. ಓಕೆ, ಸೊ ಕ್ಲಿಯರ್ ಆಗಿ ಕ್ಲಾರಿಟಿ ಅನ್ನೋದನ್ನ ಪಡ್ಕೊಳ್ಳಿ. ಈಗ ಅವರು ಕನ್ಫ್ಯೂಷನ್ನಲ್ಲಿದ್ದು ನಿಮ್ಮನ್ನ ಕನ್ಫ್ಯೂಷನ್ನಲ್ಲಿಟ್ಟರೆ ಮುಂದೆ ಜೀವನ ತುಂಬ ಕಷ್ಟ ಆಗುತ್ತೆ. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೇ ಪೈಲ್ ನಂಬರ್ 2, ಯಾರು ಈ ಒಂದು ಸ್ಟೋನ್ನ ಚೂಸ್ ಮಾಡಿದ್ದೀರಾ? ನಿಮಗೋಸ್ಕರ ನಿಮ್ಮ ವ್ಯಕ್ತಿಯ ಸೀಕ್ರೆಟ್ ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ. ಐ ಆಮ್ ಸ್ಟಕ್ ಎವ್ರಿವೇರ್. ಓಕೆ, ಸೂನ್ ಐ ಗಾನ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಓಕೆ, ಸೊ ಒನ್ ಸೈಡೆಡ್ ಇದ್ದೀರಾ ಇಲ್ಲಿ, ಅಥವಾ ನೀವು ಆಲ್ರೆಡಿ ಈ ಒಂದು ವ್ಯಕ್ತಿ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಬಟ್ ಇವ್ರ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ನೀವು ಕೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ಈ ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋದಕ್ಕೆ ಆದಷ್ಟು ಬೇಗ ನಾನು ಹೇಳ್ತೀನಿ, ಮ್ಯಾರೇಜ್ ಪ್ರಪೋಸಲ್ನ ಇಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಡ್ರೀಮ್ ಬಾಯ್, ಓಕೆ, ಡ್ರೀಮ್ ಗರ್ಲ್, ಡ್ರೀಮ್ ಬಾಯ್ ಅಂತ ತಗೊಳ್ಳಿ. ಅವರು ನಿಮ್ಮನ್ನ ಡ್ರೀಮ್ ಗರ್ಲ್ ಅಥವಾ ಡ್ರೀಮ್ ಬಾಯ್ ಥರ ನೋಡ್ತಾ ಇದ್ದಾರೆ. ಐ ಆಮ್ ಥ್ಯಾಂಕ್ಫುಲ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ಓಕೆ, ನೀವು ಅವ್ರ ಲೈಫಲ್ಲಿ ಬಂದಿರೋದಕ್ಕೆ ತುಂಬ ಗ್ರೇಟ್ಫುಲ್ ಆಗಿದ್ದಾರೆ, ಥ್ಯಾಂಕ್ಫುಲ್ ಆಗಿದ್ದಾರೆ. ಆ್ಯಂಡ್ ಯಾವಾಗಲೂ ನಿಮಗೆ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ಅಂತ ಹೇಳ್ಬೋದು. ಬಿಕಾಸ್ ಈ ವ್ಯಕ್ತಿನ ನೀವು ತುಂಬ ರೀತಿಯಲ್ಲಿ ಹೀಲ್ ಮಾಡಿದ್ದೀರಾ ನಿಮಗೆ ಗೊತ್ತಿಲ್ಲದೇನೆ. ಅದಕ್ಕೋಸ್ಕರ ಇವರು ತುಂಬ ಥ್ಯಾಂಕ್ಫುಲ್ ಆಗಿದ್ದಾರೆ. ಐ ನೀಡ್ ಯು ಇನ್ ಮೈ ಲೈಫ್. ಸೊ ಈ ವ್ಯಕ್ತಿಗೆ ನೀವು ಅವ್ರ ಲೈಫಲ್ಲಿ ಬೇಕು ಅಂತ ಇದೆ. ಬಟ್ ಸಮ್ವೇರ್ ನಿಮ್ಮನ್ನ ಕಳ್ಕೊಳ್ಳೋ ಭಯ ತುಂಬ ಕಾಡ್ತಾ ಇದೆ ಅಂತ ಹೇಳಬಹುದು. ಮೋಸ್ಟ್ಲಿ ಇವರ ಒಂದು ಬೆಳೆದು ಬಂದಿರುವಂತಹ ವಾತಾವರಣದಿಂದ ಇರಬಹುದು, ಅಥವಾ ತುಂಬ ಇವರ ಒಂದು ಚೈಲ್ಡ್ಹುಡ್ಡಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿರುವಂಥದ್ದಿದೆ. ಹೀಗಾಗಿ ಇವ್ರಿಗೆ ಕಳ್ಕೊಳ್ಳೋ ಭಯ ತುಂಬ ಇದೆ. ಮೈಟ್ ಬಿ ಇವರಿಗೆ ಪಾಸ್ಟ್ ಬ್ರೇಕಪ್ಸ್ ಕೂಡ ಆಗಿದೆ ಅಂತ ಹೇಳ್ಬಹುದು. ತುಂಬ ಇಷ್ಟಪಟ್ಟ ವ್ಯಕ್ತಿ ಅಥವಾ ಫ್ರೆಂಡ್ ಇವ್ರ ಲೈಫಿಂದ ಹೊರಗೆ ಹೋಗಿದ್ದಾರೆ. ಬಟ್ ಅಚಾನಕ್ಕಾಗಿ ನೀವು ಅವ್ರ ಲೈಫಲ್ಲಿ ಒಂದು ಬ್ಲೆಸ್ಸಿಂಗ್ ಥರ ಬಂದಿದ್ದೀರಾ. ಹಾಗಾಗಿ ಈ ವ್ಯಕ್ತಿ ನಿಮ್ಮನ್ನ ಕಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಪದೇ ಪದೇ ಹೇಳ್ತಾ ಇರುವಂಥದ್ದು, ನನಗೆ ನೀನು ನನ್ನ ಲೈಫಲ್ಲಿ ಬೇಕು, ನೀನು ತುಂಬ ಮುಖ್ಯ. ಈ ಥರದ್ದೆಲ್ಲ ಯೋಚನೆಗಳನ್ನ ಮಾಡ್ತಾ ಸಮ್ವೇರ್ ಅವರು ಇನ್ನೂ ಒಂದು ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಐ ಆಮ್ ಸ್ಟಕ್ ಎವ್ರಿವೇರ್ ಅಂತ ಬಂದಿದೆ ಅಂದರೆ, ಇನ್ನು ಇವರು ಪಾಸ್ಟ್ ಅಲ್ಲಿ ಆದಂತಹ ಒಂದು ಟ್ರಾಮಾಸ್ನ, ಘಟನೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಅಗೇನ್ ಕಳ್ಕೊಳ್ತೀನಿ ಅನ್ನೋ ಭಯದಲ್ಲಿ ಸ್ಟಿಲ್ ಅವರನ್ನೇ ಅವರು ಕಟ್ಟಾಕೊಳ್ತಾ ಇದ್ದಾರೆ ಆ ಒಂದು ಯೋಚನೆಗಳಲ್ಲಿ. ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಸಿ, ಈ ವ್ಯಕ್ತಿ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ. ಯಾವಾಗಲೂ ನಾನು ಎಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ನಾನು ನಿಮ್ಮನ್ನ ಇಷ್ಟಪಡ್ತೀನಿ ಅಂತ ಈ ವ್ಯಕ್ತಿ ಹೇಳ್ತಾರೆ. ಬಟ್ ಎದುರುಗಡೆ ಯಾವತ್ತೂ ಎಕ್ಸ್ಪ್ರೆಸ್ ಮಾಡಿಲ್ಲ, ಅಥವಾ ತುಂಬ ಇಂಟ್ರೋವರ್ಟ್ ಇರಬಹುದು, ಯಾವುದನ್ನು ಅಷ್ಟು ಮಾತನಾಡೋದಿಲ್ಲ, ಸೈಲೆಂಟ್ ಆಗಿರ್ತಾರೆ. ಬಟ್ ಸ್ಟಿಲ್ ಈ ವ್ಯಕ್ತಿ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಈ ವ್ಯಕ್ತಿ ಮಾತಿಗಿಂತ ಆ್ಯಕ್ಷನ್ಸ್ ಮೇಲೆ ತುಂಬಾ ಬಿಲೀವ್ ಮಾಡ್ತಾರೆ ಅಂತ ಹೇಳ್ಬಹುದು. ಯು ಹ್ಯಾವ್ ದ ಬೆಸ್ಟ್ ಸ್ಮೈಲ್. ನಿಮ್ಮ ಸ್ಮೈಲ್, ನಿಮ್ಮ ನಗು ಇವ್ರಿಗೆ ಇಷ್ಟ. ಐ ಆಮ್ ಲರ್ನಿಂಗ್ ವಾಲ್ಯುಬಲ್ ಸೋಲ್ ಲೆಸನ್ಸ್ ನಾವು. ಓಕೆ, ಕೆಲವರು ಇಲ್ಲಿ ಸ್ಪಿರಿಚುವಲ್ ಪಾತ್ಗೆ ಹೋಗ್ತಾ ಇದ್ದಾರೆ. ಸೊ ಸ್ಪಿರಿಚುವಾಲಿಟಿ, ಸ್ವಲ್ಪ ಮೆಡಿಟೇಷನ್ ಅಥವಾ ಅವರ ಒಂದು ಸೆಲ್ಫ್ ಅವೇರ್ನೆಸ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಅಂದರೆ ನನ್ನನ್ನು ನಾನು ಹೀಲ್ ಮಾಡಿಕೊಂಡ್ರೆ ನಿನಗೆ ಒಳ್ಳೆ ಲೈಫ್ನ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಇವರು ಕೆಲವೊಂದಷ್ಟು ಸೋಲ್ ಲೆಸನ್ಸ್, ಈ ಸ್ಪಿರಿಚುವಾಲಿಟಿ ಅಂದರೆ ಏನು, ಇದರಲ್ಲಿ ಹೇಗೆಲ್ಲ ಇರುತ್ತೆ. ಆ್ಯಂಡ್ ರೀಸೆಂಟಾಗಿ ಇವರು ಭಗವದ್ಗೀತೆಯನ್ನು ಓದೋದಕ್ಕೆ ಶುರು ಮಾಡಿರಬಹುದು. ಐ ಲೈಕ್ ಯುವರ್ ವಾಯ್ಸ್. ಓಕೆ, ನನಗೆ ನಿನ್ನ ಧ್ವನಿ ಅಂದರೆ ಇಷ್ಟ, ನಿನ್ನ ಒಂದು ಕಂಠ ಅಂದರೆ ನನಗೆ ಇಷ್ಟ. ಐ ಲೈಕ್ ಯುವರ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವ್ರಿಗೆ ಎಷ್ಟೇ ಫ್ರಸ್ಟ್ರೇಷನ್ ಇದ್ದರೂ, ಏನೇ ಇದ್ದರೂ ಒಂದು ಕಾಲ್ ಅಥವಾ ಒಂದು ಹಲೋ ಅನ್ನೋ ಒಂದು ನಿಮ್ಮ ಮಾತು ಇವರ ಇಡೀ ಸ್ಟ್ರೆಸ್ಫುಲ್ ಡೇನ ಕಂಪ್ಲೀಟ್ ಹೀಲ್ ಮಾಡುತ್ತೆ ಅಂತ ಇವರು ಭಾವಿಸ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಇದು ಓವರ್ ಆಲ್ ರೀಡಿಂಗ್ ಹೇಳೋದಾದರೆ ಈ ವ್ಯಕ್ತಿ ತುಂಬ ಹ್ಯಾಪಿಯಾಗಿದ್ದಾರೆ ನಿಮ್ಮ ಜೊತೆಗೆ. ಆ್ಯಂಡ್ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಈ ವ್ಯಕ್ತಿಗೆ ಇಲ್ಲ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.